ಕುಲಶೇಖರ ಜೊತೆ ಆಕ್ಟ್ ಮಾಡಿದ ಸೀನ್ಸ್ ಗಳಲ್ಲಿ ಆದ್ರೆ ಅವರು ನೀವು ಜಾಸ್ತಿ ಬರಲ್ಲ ಅಂದ್ರೆ ಎಲ್ಲರೂ ಇವಾಗ ಜಯರಾಮ್ ಸರ್ ಆಗ್ಲಿ ರುಕ್ಮಿಣಿ ಅವರಾಗ್ಲಿ ಅಥವಾ ಕುಲಶೇಖರ್ ಆಗ್ಲಿ ಎಲ್ಲರೂ ಅಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮರ್ಸ್ ಅಂತ ಆಲ್ರೆಡಿ ಹೆಸರು ಮಾಡಿರೋಂಥವ್ರು. ಹೌದು. ಅವ್ರ ಜೊತೆಗೆ ಮಾಡಿ ಅದ್ರಲ್ಲೂ ನಾವು ಒಂಚೂರು ಕಾಣಿಸ್ಕೊಂಡು ಹೈಲೈಟ್ ಆಗೋದು ತುಂಬಾ ದೊಡ್ಡ ವಿಷಯ. ಸೊ ಅದೇಂಗಿತ್ತು ಅಂದ್ರೆ ಎಲ್ಲರ ಜೊತೆ ನೀವು ನಿಮ್ದು ಅಂದ್ರೆ ನಿಮ್ ಬ್ಯಾಟಿಂಗ್ ನೀವು ಮಾಡ್ಬೇಕಲ್ಲ ಅದು. ಓಕೆ, ಸೊ ರಿಷಬ್ ಸರ್ ಎಲ್ರಿಗೂ ಗೊತ್ತು, ಹಿ ಈಸ್ ದ ಗ್ರೇಟೆಸ್ಟ್ ಡಿರೆಕ್ಟರ್, ರೈಟರ್, ಆಕ್ಟರ್. ರುಕ್ಮಿಣಿ ಅವರು ತುಂಬ ಇಂಟೆಲಿಜೆಂಟ್ ಆಸ್ ಅನ್ ಆಕ್ಟರ್. ಅವರು ತುಂಬ ಓದ್ತಾರೆ, ಸೊ ಅವ್ರಿಗೆ ತುಂಬ ನಾಲೆಜ್ ಇದೆ, ನಾಲೆಜಬಲ್ ಆಸ್ ಅನ್ ಆಕ್ಟರ್. ಸೊ ಅವ್ರು ಆ್ಯಕ್ಟ್ ಮಾಡಬೇಕಾದ್ರೆ ಶಿ ಆಲ್ವೇಸ್ ಹ್ಯಾಡ್ ದಟ್ ವಾಯ್ಸ್, ಶಿ ಆಲ್ವೇಸ್ ಹ್ಯಾಡ್ ದಟ್ ಪಾಸ್ಚರ್. ಒಂದು ರಾಣಿ ಪಾತ್ರಕ್ಕೆ ಹೇಗಿರಬೇಕಿತ್ತು ಅವ್ರು ತುಂಬ ಇಂಟೆಲಿಜೆಂಟ್ ಆಗಿ ಪ್ರಿಪೇರ್ ಆಗಿ ಬರ್ತಾ ಇದ್ರು. ಗುಲ್ಶನ್ ತುಂಬಾ ಕೂಲ್, ನನ್ ತುಂಬಾ ಫೇವ್ರೆಟ್ ಗುಲ್ಶನ್ ಆಕ್ಚುಲಿ. ಆರಾಮಾಗಿರ್ತಾರೆ ಅವರು. ಅವ್ರದ್ದೇನಂದ್ರೆ ಅವ್ರು ಬರ್ತಾರೆ ಅಂಡ್ ಅವ್ರು ಚಿಲ್ ಆಗಿರ್ತಾರೆ. ಇಮಿಡಿಯೇಟ್ಲಿ ಹಿಂಗೆ ಏನೋ ಚೇಷ್ಟೆ ಮಾಡ್ತಾ ಇರ್ತಾರೆ. ಇಮಿಡಿಯೇಟ್ಲಿ ರೋಲ್ ಅಂದ ತಕ್ಷಣ ಅವ್ರು ಫುಲ್ ಕ್ಯಾರೆಕ್ಟರ್ ಅಲ್ಲಿ ರೆಡಿ ಆಗ್ಬಿಡ್ತಾರೆ. ಸೊ ಗುಲ್ಶನ್ ಇಸ್ ಅ ವೆರಿ ವೆರಿ ಗುಡ್ ಆಕ್ಟರ್ ಅಂಡ್ ತುಂಬಾ ಚಿಲ್ಡ್ ಔಟ್ ಆಸ್ ಅ ಪರ್ಸನ್, ಆಸ್ ಅ ಹ್ಯೂಮನ್ ಬೀಯಿಂಗ್ ಇಸ್ ರಿಯಲಿ ಗುಡ್. ಜಯರಾಮ್ ಸರ್ ಬಂದು, ನಾನು ಆಕ್ಚುಲಿ ಜಯರಾಮ್ ಸರ್ ಜೊತೆ ತುಂಬಾ ಕಾನ್ವರ್ಸೇಷನ್ ಮಾಡಿದೆ. ನಮ್ಗೆ ಭಾಷೆ ಬರದೇ ಇರಲಿ, ಎಲ್ರ ಜೊತೆ ಮಾತಾಡ್ಬಿಟ್ಟು ಆ ಎಸೆನ್ಸ್ ಆಫ್ ಲ್ಯಾಂಗ್ವೇಜ್ನ ಹೇಗೆ ಕಲ್ತ್ಕೊಳ್ಳೋದು ಅಂತ ನಾನು ಅವರಿಂದ ಕಲಿತೆ. ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿ ಅವ್ರು ವರ್ಕ್ ಮಾಡ್ತಾರೆ ಜಯರಾಮ್ ಸರ್. ಅವ್ರಿಗೆ ಕನ್ನಡ ಅಬ್ಸಲ್ಯೂಟ್ಲಿ ಬರಲ್ಲ, ಬಟ್ ಅವರು ಡೈಲಾಗ್ಸ್ ತಗೋಬೇಕಾದ್ರೆ ಯೂಸ್ ಟು ಗುಡ್.